ಗೈಸ್ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 7 ಗಂಟೆ. ಸೊ ಬೆಳಗ್ಗೆ 7 ಗಂಟೆಗೆ ಎದ್ದು ಇವಾಗ ಈ ಕಡೆ ಬಟ್ಟೆ ಪ್ಯಾಕಿಂಗ್ ನಡೀತಿದೆ. ನಮ್ಮಪ್ಪ ನನಗೆ ಶರ್ಟ್ ಮಾಡಿಸ್ಕೊಟ್ಬಿಡ್ತಾರೆ ಆ್ಯಂಡ್ ಒಂದಿಷ್ಟು ಬಟ್ಟೆಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಗೈಸ್ ರೆಡಿ ಆಗಿಬಿಟ್ಟು ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಆಮೇಲೆ ರೆಸಾರ್ಟ್ಗೆ ಹೋಗೋಣ, ಆಫ್ಟರ್ ರೆಸಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ರೆಸಾರ್ಟ್ ಕನ್ಫರ್ಮ್ ಆಗೋದೆ 9 ಗಂಟೆಗಂತೆ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಈ ಕಡೆ ಹೋಗೋ ಟೈಮಲ್ಲಿ ಹೋಗ್ಬೇಕಾ ಇಲ್ಲಾಂದರೆ ಆ ಕಡೆ ಬರೋ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ಲೆಟ್ಸ್ ಏನಾಗುತ್ತೆ ಅಂತ. ಇದು ರೋಲೆಕ್ಸ್ ವಾಚು, ಬಟ್ ಮಾಸ್ಟರ್ ಕಾಪಿ ಅನಿಸುತ್ತೆ ನನ್ನ ಪ್ರಕಾರ. ಮಾಸ್ಟರ್ ಕಾಪಿನೇ ಇದೆಲ್ಲ. ಇದು ತುಂಬ ಲೂಸ್ ಇತ್ತು. ನಾವು ಅಪ್ಪಂಗೆ ಹೇಳಿದ್ದೆ ಇದನ್ನೊಂಚೂರು ಕಟ್ ಮಾಡಿಸಿ ಅಂತ. ಕಟ್ ಮಾಡಿಸ್ಕೊ ಬಂದವ್ರೆ, ನೋಡೋಣ ನನ್ನ ಕೈ ಸೈಜ್ಗೆ ಆಗುತ್ತಾ ಇಲ್ವಾ ಅಂತ. ಒಂದು 3 ವಾಚನ ಇತ್ತು. ಆ 3 ವಾಚು ಕೂಡ ನನ್ನ ಹತ್ರ ಇರೋವೆಲ್ಲ ಲೂಸ್ಗಳೇ. ಅದಕ್ಕೆ ಒಂದೇ ಸಲ 3 ವಾಚು ಕೊಟ್ಟರೆ 3 ವಾಚನ್ನು ಕೂಡ ಪರ್ಫೆಕ್ಟ್ ಈ ಥರ ಸೈಜ್ಗೆ ಮಾಡಿಕೊಟ್ಟವ್ರು. ನಿನ್ನೆ ಈ ಒಂದು 3 ಶರ್ಟ್ನ ತಗೊಬಂದಿದ್ದೆ ಆ್ಯಂಡ್ ಸಕ್ಕತ್ತಾಗೈತೆ. 3 ಶರ್ಟ್. ಈ ಥರ ಒಂದು ಶರ್ಟ್ ಯಾವತ್ತೂ ಹಾಕಿರಲಿಲ್ಲ. ಸೊ ಫೈನಲಿ ಈ ಥರನೂ ಶರ್ಟು ತಗೊಂಡು ಹಾಕೋ ಟೈಮ್ ಕೂಡ ಬಂದ್ಬಿಟ್ಟಿದೆ. ನಮ್ಮಮ್ಮ ಬೆಳಗ್ಗೆನೆ ಗೊಣಗ್ತವ್ರೆ. ಯಾಕೋ ಮಮ್ಮಿ? ಯಾಕೋ ಚಿನ್ನ? ನಿನ್ನೆ ನಾವು ಆರ್ಡರ್ ಮಾಡಿ ತರಿಸಿದೀವಲ್ಲ ಬಿರಿಯಾನಿ, ಅದಿದೆ. ಮೊನ್ನೆ ಕುಕ್ಕರ್ ಅನ್ನ ಮಾಡಿಟ್ಟಿದ್ರು, ಅದಿದೆ. ಇವಾಗ ನಮ್ಮ ಅಪ್ಪಂಗೆ ಚಿತ್ರಾನ್ನ ಪುಳಿಯೋಗರೆ ಇದೇ ಬೇಕಂತೆ, ಅದು ಮಾಡ್ತಾವ್ರೆ. ಅಲ್ಲಲ್ಲೇ ಲುಕ್ ನೋಡ್ರಪ್ಪ, ಎಲ್ಲ ಇದೆ ಗೈಸ್. ಇವಾಗ ಹೋಗ್ತಿರೋ ಟೈಮಲ್ಲಿ ನಾನು ಏನ್ ಬೇಕಾದ್ರೆ ತಿನ್ಕೊಂಡು ಹೋಗ್ಬೋದು. ಅದೆಲ್ಲ ಪುಣ್ಯ, ನಮ್ಮ ಅಮ್ಮನ್ ಪಡೆದಿರೋ ಪುಣ್ಯ. ಇದೇ ಬೇಕಾ ಗೈಸ್? ಆಲ್ಮೋಸ್ಟ್ ನನ್ನ ಬಟ್ಟೆ ಪ್ಯಾಕ್ ಎಲ್ಲ ನಮ್ಮ ಅವ್ವಕ್ಕಿನೇ ಮಾಡ್ಕೊಡೋದು. ಆಲ್ಮೋಸ್ಟ್ ಎಲ್ಲ ನಾನು ಎಲ್ಲೇ ಹೊರಗಡೆ ಹೋಗ್ಬೇಕಂದ್ರೂ ನಮ್ಮಮ್ಮ ನೀಟಾಗಿ ಬಟ್ಟೆ ಪ್ಯಾಕ್ ಮಾಡ್ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ನೀಟಾಗಿ ಪ್ಯಾಕ್ ಮಾಡ್ಕೊಡ್ಬೇಕು ಅಂದ್ಬಿಟ್ಟು. ಅದಕ್ಕೆ ಯಾವಾಗ ನಮ್ಮನ್ನು ಕರೀತ್ಕೊಣ. ಆಯ್ತು ಬಿಡವ, ಏನ್ ಬೇಕವ ನಿಂಗೆ? ಚಿನ್ನ ಅಂತ ಹೇಳ್ಬೇಡ, ಚಿನ್ನ ಬಿಟ್ಟು ಹೇಳು, ಆಮೇಲೆ ಚಿನ್ನದ ಕಡೆಗೆ ಬರೋಣ. ಗೈಸ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಈಗ ಅಕಸ್ಮಾತ್ ಕ್ಯಾನ್ಸಲ್ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ನಾವಮ್ಮ ಅಷ್ಟೇ. ಬಟ್ ಬಿ ಪಾಸಿಟಿವ್ ಆಗಿರ್ಬೇಕು. ಆದ್ರೂ ಪರವಾಗಿಲ್ಲ, ನಾವು ಬಟ್ಟೆ ಪ್ಯಾಕ್ ಮಾಡಿದ್ದೀವಿ ಅಂದಮೇಲೆ ಕನ್ಫರ್ಮ್ ಆಗಿ ಇದ್ದೇ ಇರುತ್ತೆ ಅಂತ ನಾನು ಓಪ್ಸಿದೆ. ಲೆಟ್ಸ್ ಸಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಅಂಡ್ ವಿತ್ ಮೈ ನ್ಯೂ ಟಿ ಶರ್ಟ್. ಹೆಂಗಿತ್ತು ಕಮೆಂಟ್ ಮಾಡಿ. ಕರೆಕ್ಟಾಗಿ ಹೇಳಿದ್ನ? ಪರ್ಫೆಕ್ಟಾಗಿ ಹೇಳಿದ್ನ? ಸೊ ಇದು ನೆನ್ನೆ ತಗೊಂಡಿದ್ದಿ ಈ ಶರ್ಟು, ಸಾರಿ ಟಿ ಶರ್ಟ್ ಅಲ್ಲ ಗೈಸ್, ಶರ್ಟು. ವೆಲ್ಕಮ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ವಿತ್ ಮೈ ನ್ಯೂ ಶರ್ಟ್. ಕ್ರೇಜಿ ಅಲ್ಲ? ಸೊ ನೆನ್ನೆ ತಗೊಂಡಿದ್ದಿ ಶರ್ಟು, ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ಕ್ವಾಲಿಟಿನೂ ಬಟ್ಟೆ. ಒಂದು 3 ಶರ್ಟ್ ಏನೋ ತಗೊಂಡೆ ಆ್ಯಂಡ್ ಅದ್ರ ಜೊತೆಗೆ ಪ್ಯಾಂಟ್ ಏನೋ ತಗೊಂಡಿಲ್ಲ. ಬಟ್ ಈ ಶರ್ಟಿಗೆ, ಈ ಥರ ಒಂದು ಶರ್ಟಿಗೆ ಯಾವ ಪ್ಯಾಂಟ್ ಮ್ಯಾಚ್ ಆಗುತ್ತೆ ಅಂತ ಸ್ಟಿಲ್ ಗೊತ್ತಿಲ್ಲ. ಕಾಂಬಿನೇಷನ್ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಕಾಂಬಿನೇಷನ್ನ ಸೆಟ್ ಮಾಡೋಕ್ಕೆ ಒಬ್ರು ಸೊಸೆ ಬರಲೇಬೇಕು. ಏನಂತೀರ್ರಿ? ನಾಳೆನೇ ಕರ್ಕೊಬಾರ. ಓಕೆ, ಹೋಗೋಣ ಗೈಸ್, ಬನ್ನಿ ಹೋಗೋಣ. ಸೊಸೆ ಕರ್ಕೊಂಬರಕ್ಕೆ ಹೋಗೋಣ ಬನ್ನಿ. ಆಲ್ಮೋಸ್ಟ್ ಅದೇ ಕನ್ಫ್ಯೂಷನ್ ಯಾವಾಗಲೂ ನನಗೂ. ಶರ್ಟ್ ಹಾಕೊಂಡ್ಮೇಲೆ ಅದೇ ಶರ್ಟಿಗೆ ಪ್ಯಾಂಟ್ ಪ್ಲಸ್ ಶೂ ಯಾವ್ದು ಮ್ಯಾಚ್ ಆಗಬೇಕು ತಲೆ ಕೆಡ್ಸ್ಕೊತೀನಿ. ಅದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊತೀನಿ. ನಿಮಗೆ ಗೊತ್ತು ನನ್ನ ಬಟ್ಟೆ ಮೇಲೆ ನಿಮಗೆ ಗೊತ್ತು ನನ್ನ ಬಟ್ಟೆ ಚೆನ್ನಾಗಿರೋದು ಜಾಸ್ತಿ ಹಾಕೋತೀನಿ ಅಂತ. ಬಟ್ ಅದ್ರ ತಕ್ಕನಂಗೆ ಮ್ಯಾಚಿಂಗ್ ಇರಬೇಕಲ್ವ. ಸೊ ನೋಡ್ತಾ ಇದ್ದೀನಿ. ಇನ್ಮೇಲಿಂದ ರೀಲ್ಸ್ಗಳು ಬರ್ತಿರ್ತಾವಲ್ಲ, ಅದನ್ನು ಚೆಕ್ ಮಾಡ್ಬೇಕು ನಾನು ನೀಟಾಗಿ. ಯಾವ ಶರ್ಟಿಗೆ ಯಾವ ಪ್ಯಾಂಟ್ ಮ್ಯಾಚ್ ಆಗುತ್ತೆ, ಯಾವ ಶೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇನ್ನೂ ನಾನು ಬ್ರಿಕನ್ ಸ್ಟಾಕ್ ಅಂತ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿಲ್ಲ. ಸ್ನಿಕರ್ ಶೂ ಯೂಸ್ ಮಾಡಿಲ್ಲ. ಅದೆಲ್ಲ ಫಸ್ಟ್ ಟೈಮ್ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತಿದ್ದೆ ಸ್ನಿಕರ್ ಶೂಗಳೆಲ್ಲ. ಈಗ ಯೂಸ್ ಮಾಡ್ತಿಲ್ಲ. ಏನು ಬೇಕೋ ಅದನ್ನ ಹಾಕೊಂಡು ರುಬ್ಬದೆ. ಗೈಸ್ ನನಗೆ ಗೊತ್ತು ನೀವು ಅಪ್ಪ ಆಡೋ ಸಾಂಗ್ ಎಲ್ಲ ನೀವು ತುಂಬ ಇಷ್ಟಪಡ್ತೀರ ಅಂತ ಗೊತ್ತಾಯಿತು. ಆ್ಯಂಡ್ ನೋಡೋಣ, ಡೈಲಿ ಇಲ್ಲ ಅಂದರೆ ನಮ್ಮ ಅಪ್ಪ ಯಾವುದಾದ್ರೂ ಸಾಂಗು ಪ್ರಿಪೇರ್ ಆದಾಗ ಆ ಸಾಂಗ್ನ ಅವಾಗ ಸೆಂಟ್ರಲ್ಲಿ ಕ್ಲಿಪ್ ಹಾಕ್ಸೋಣ ಅಂತ, ಸೆಂಟ್ರಲ್ಲಿ ಆಡಿರೋದನ್ನ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ನಮ್ಮ ಅಪ್ಪ ಒಂದು ಸಾಂಗ್ ಆಡ್ತಾರೆ, ಕೇಳಿ ಗೈಸ್, ಆನಂದಿಸಿ, ಪ್ರೋತ್ಸಾಹಿಸಿ. ಹಾಂ, ಒಂದು ಲೈನ್. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ
ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಹೆಂಗಿತ್ತು ಗೈಸ್ ನಾವಪ್ಪ ಆಡಿರೋದು. ಅಂಡ್ ಏನಂದ್ರೆ ಇವಾಗ ಬೆಳಗ್ಗೆ ಅಲ್ವಾ, ಬೆಳಗಿನ ಜಾವ 8 ಗಂಟೆ ಈಗ ಜಸ್ಟ್ ಎದ್ದಿರೋದಲ್ವಾ. ಸೊ ಎದ್ದಿದ ತಕ್ಷಣ ಪಟ್ ಅಂತ ಪಿಕಪ್ ಆಗಲ್ಲ. ಹೆಂಗಂದ್ರೆ ನಾವು ಅಪ್ಪ ಆಡ್ತಿರ್ತಾರಲ್ಲ ಅವಾಗ ನಿಮಗೆ ಕೇಳಿಸ್ಬೇಕು, ಇನ್ನೂ ಕ್ರೇಜಿಯಾಗಿ ಕೇಳಿಸುತ್ತೆ. ಇದೇ ಸಾಂಗ್ ನ ಒಂದ್ಸಲಿ ಕೇಳಿಸಿದ ಸಂಜೆ ಟೈಮಲ್ಲಿ ತುಂಬಾ ಮಾತಾಡಿರ್ತಾರಲ್ಲ ಆ ಟೈಮಲ್ಲಿ ಬಂದ್ಬಿಟ್ಟು ಇದನ್ನ ಆಡಿದ್ರೆ ಸೊ ದಟ್ ವಾಯ್ಸ್ ಎಲ್ಲ ಚೆನ್ನಾಗಿರುತ್ತೆ. ನೆನ್ನೆ ಎಲ್ಲ 3 ಸಾಂಗ್ ಆಡೋರಲ್ಲ, ಸೊ ಒಂಚೂರು ಇದಾಗಿರ್ಬೇಕಷ್ಟೇ. ಬಟ್ ನೆಕ್ಸ್ಟ್ ಇನ್ನೊಂದ್ಸಲಿ ಆಡ್ತಿರೋ ಟೈಮಲ್ಲಿ ನಿಮ್ಗೆ ಇನ್ನೊಂದ್ಸಲಿ ಕೇಳಿಸ್ತೀನಿ. ಇವಾಗ ಆಡಿರೋದಕ್ಕಿಂತ ಮತ್ತೆ ಇದೇ ಸಾಂಗ್ ನ ಇನ್ನೊಂದ್ಸಲಿ ಕೇಳಿಸಿದಾಗ ನೀವು ಇನ್ನೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಸಕ್ಕದಾಗಿರುತ್ತೆ ಆ ಟೈಮಲ್ಲಿ. ಫೈನಲಿ ಫಸ್ಟ್ ಟೈಮು ಒಂದು ಪರ್ಫೆಕ್ಟ್ ಮ್ಯಾಚಿಂಗ್ ಹಾಕೊಂಡಿದ್ದೀನಿ. ಇದು ಕರೆಕ್ಟಾಗಿ ಮ್ಯಾಚ್ ಇದೆಯಾ ಇಲ್ವಾ ಅಂತ ನೀವೇ ತಿಳಿಸ್ಬಿಡಿ. ಈ ಶರ್ಟ್ಗೆ ಒಂದು ಫಾರ್ಮಲ್ ಪ್ಯಾಂಟ್ ಹಾಕೊಂಡಿದ್ದೀನಿ, ಅದ್ರ ಜೊತೆಗೆ ಆಫ್ ಸಾಕ್ಸು, ದೆನ್ ಈ ಶೂ ಹಾಕೊಡ್ತಾ ಇದ್ದೀನಿ. ಈ ಶೂ ಹಾಕೊಂಡೆ. ಫೈನಲಿ ಲುಕ್ಕು ಹಿಂಗಿದೆ. ಆ್ಯಂಡ್ ಇವಾಗ ಹೆಂಗೆ ಕಾಣಿಸ್ತಾ ಏನಂತ ತೋರಿಸ್ತೀನಿ ನೋಡಿ. ಇಷ್ಟು ದಿನ ವಾಚ್ನ ಟೈಟ್ ಮಾಡಿಲ್ಲ ಅಂದ್ಬಿಟ್ಟು ಆಗ್ತಿರ್ಲಿಲ್ಲ ಗೈಸ್. ಫೈನಲಿ ನಾವಪ್ಪ 3 ವಾಚ್ನು ಕೂಡ ಟೈಟ್ ಮಾಡಿಸೋರೆ. ಇನ್ಮೇಲೆ ವಾಚ್ ಮೇಲೆ ವಾಚ್ ಹಾಕತ್ತೀನಷ್ಟೇ. ವಾಚ್ ಮೇಲೆ ವಾಚ್ ಹಾಕತ್ತೀನಷ್ಟೇ. ನಿನ್ನೆ ಬಿರಿಯಾನಿ ತರಿಸಿದ್ವಲ್ಲ, ಸೊ ಅದನ್ನೇ ಇವಾಗ ತಿಂಡಿಗೆ ತಿಂತಾ ಇದ್ದೀನಿ ನಾನು. ಇನ್ನೂ ಕನ್ಫ್ಯೂಷನ್ ಇದ್ದೀವಿ, ಸೊ ಅದಕ್ಕೋಸ್ಕರ ಇನ್ನೂ ನಾನು ಮನೇಲೇ ಇದ್ದೀನಿ. ಇಫ್ ಅಕಸ್ಮಾತ್ ಕನ್ಫರ್ಮ್ ಆಯಿತು ಅಂದರೆ ಓಟ್ಬಿಡೋಣ ಅಂತ ಪ್ಲಾನ್ ಹಾಕೊಂಡಿರೋದು. ಸೊ ವೇಟಿಂಗ್. ಅವ್ರೇನಾದ್ರು ಕನ್ಫರ್ಮ್ ಕೊಟ್ಟಿದ ತಕ್ಷಣ ಓಟ್ಬಿಡೋದು. ಇವಾಗ ಜಸ್ಟ್ ತಿಂಡಿ ಮಾಡೋದು ಫಸ್ಟ್. ಗೈಸ್ ಫೈನಲಿ ಮೂಟೆನೆಲ್ಲ ಎತ್ತಾಕೊಂಡು ಓಡ್ತಾ ಇದೀವಿ. ಮ್ಯಾಮ್ ಬಾಯ್ ಮ್ಯಾಮ್, ಬಾಯ್. ಫಸ್ಟ್ ಈ ಬ್ಯಾಗ್ ಚೇಂಜ್ ಮಾಡಬೇಕು. ಇದಕ್ಕಿಂತ ಒಂದು ದೊಡ್ಡ ಬ್ಯಾಗ್ ಬರುತ್ತೆ, ಆ ಬ್ಯಾಗ್ ಎಲ್ಲ ಫುಲ್ಲು ಫ್ರೀ ಇರುತ್ತೆ, ಆರಾಮಾಗಿ ತುಂಬ್ಕೊಂಡು ಹೋಗ್ಬೋದು. ಇದು ಹೆಂಗಂದ್ರೆ ಒಂಥರ ಟೈಟ್ ಬ್ಯಾಗ್ ಇದ್ದಂಗೆ, ಅದಕ್ಕೆ ಫಸ್ಟ್ ಚೇಂಜ್ ಮಾಡ್ಬೇಕು ಈ ಬ್ಯಾಗ್ನ. ಆಗಲ್ಲ 2 days ಸ್ಟೇ ಆಗಿ ಅಥವಾ ಜಾಸ್ತಿ ಬಟ್ಟೆಗಳು ತಗೊಂಡೋದಾಗ ಇದಕ್ಕೆಲ್ಲ ಈ ಬ್ಯಾಗ್ ಸೆಟ್ ಆಗಲ್ಲ, ಅದಕ್ಕೆಲ್ಲ ಚೇಂಜ್ ಮಾಡ್ಬೇಕು ಫಸ್ಟ್ ಬ್ಯಾಗ್ನ. ಫೈನಲಿ ನಮ್ಮ ಸೆಲೋರಿಯಾ ಕಾರಲ್ಲಿ ಹೊರಟಿದ್ದೀನಿ. ಆ್ಯಂಡ್ ಇಲ್ಲಿಂದ ನಾನು ಕೆಂಗೇರಿ ಹತ್ರ ಹೋಗ್ಬೇಕು. ಕೆಂಗೇರಿ ಹತ್ರ ಹೋದಾದ್ಮೇಲೆ ಅಲ್ಲಿ ತೇಜೊಬ್ರು ಬರ್ತಾರೆ, ದೆನ್ ಸಂಧ್ಯವ್ರು ಬರ್ತಾರೆ, ಆಮೇಲೆ ನಿತ್ಯಶ್ರೀ, ಆಮೇಲೆ ಶರತ್ ಅವರೆಲ್ಲ ಬರೋದು. ಸೊ ಏನಾಗಿದೆ ಅಂದ್ರೆ ಸೀನು, ಸೊ ರೆಸಾರ್ಟ್ದು ಸ್ಟಿಲ್ ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಸೊ ಕನ್ಫರ್ಮೇಶನ್ ಇಫ್ ಆಗಿದ್ದಿದ್ರೆ ನಾನು ಬೆಳಗ್ಗೆ 6 ಗಂಟೆಗೆ ನಾನು ಹೊರಡಬೇಕಿತ್ತು. ಬಿಕಾಸ್ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂತ ಡಿಸೈಡ್ ಆಗಿದ್ದೀನಿ. ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ. ಸೊ ಬೆಳಗ್ಗೆ 6 ಆಮೇಲೆ ಇವಾಗ ಏನೋ ಆಷಾಢ ಸೀಸನ್ನು ತುಂಬಾ ರಶ್ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬೆಳಗ್ಗೆ 6 ಗಂಟೆಗೆ ಓಡ್ಬೇಡ ಅಂತ ಅನ್ಕೊಂಡಿದ್ದೆ. ಇಫ್ ಏನಾದ್ರು ನೆನ್ನೆನೆ ರೆಸಾರ್ಟ್ ಏನು ಕನ್ಫರ್ಮ್ ಆಗಿದ್ದಿದ್ರೆ ನಾನು ಪಕ್ಕ ಒಂದು ಬೆಳಗ್ಗೆ 6 ಗಂಟೆಗೆ ಹೊರಟ್ಬಿಡ್ತಿದ್ದೆ. ಸೊ ಕನ್ಫರ್ಮ್ ಆಗಿರ್ಲಿಲ್ಲ. ಅದಕ್ಕೆ ದೇವಸ್ಥಾನ ಏನ್ ಅನ್ಕೊಂಡಿದ್ದೆ ಅಂದ್ರೆ ಇವಾಗ ಏನಾದ್ರು ಅಕಸ್ಮಾತ್ ಕನ್ಫರ್ಮ್ ಆಯ್ತು ಅಂದ್ರೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲ ಅಂದ್ರೆ ವಾಪಸ್ ಬರ್ತೀನಲ್ಲ, ಚೆಕ್ಔಟ್ ಆಗ್ಬಿಟ್ಟು ಬರ್ತೀನಲ್ಲ, ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸಿ ಏನಾಗುತ್ತೆ ಅಂತ. ಅಂಡ್ ಈ ಒಂದು ಔಟ್ಫಿಟ್ ಏನ್ ಹಾಕೊಂಡಿದ್ದೀನೋ ಇದೇ ಔಟ್ಫಿಟ್ ಅಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂತ ಇರೋದು. ಏನೋ ಈ ಒಂದು ಹೊಸ ಬಟ್ಟೆ ತಗೊಂಡಿದ್ದೀನಿ ಅಂದ್ಮೇಲೆ ಅಲ್ಲಿಗೆ ಹೋಗ್ಬೇಕು ಅಂತ, ಇದೇ ಡ್ರೆಸ್ ಅಲ್ಲಿ ಹೋಗ್ಬೇಕಂತ ಆಟ ಹೇಳ್ತೈತೆ, ಲೈಕ್ ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟೈತೆ. ಅದಕ್ಕೆ ಇದ್ರಲ್ಲೇ ಹೋಗೋಣ ಅಂತ ಡಿಸೈಡ್ ಆಗಿದ್ದೀನಿ. ಲೆಟ್ಸಿ ಗೈಸ್ ಏನಾಗುತ್ತೆ ಅಂತ. ಫೈನಲಿ ಕೆಂಗೇರಿ ಹತ್ರ ಬಂದೆ. ಅಂಡ್ ಇವಾಗ ಅವ್ರಿಬ್ರು ತಿಂಡಿ ಮಾಡ್ತಿದಾರಂತೆ. ಅಂಡ್ ಕನ್ಫರ್ಮೇಶನ್ ಮೇಲ್ ಕೂಡ ಸಿಕ್ಕಿದೆ ಅಂತೆ, ಅಂದ್ರೆ ಹೋಗ್ಬೋದು ಅಂತ. ನಾನೇನ್ ಅನ್ಕೋತಾ ಇದ್ದೀನಿ ಅಂದ್ರೆ ಇವಾಗ ಸದ್ಯಕ್ಕೆ ಹೋಗಕ್ಕಾಗಲ್ಲ. ಹೋದ್ರು 2.5 ಅವರ್ ಆಗುತ್ತೆ ಹೋಗೋಷ್ಟಲ್ಲಿ, 1 ಗಂಟೆ, ಆಮೇಲೆ ತುಂಬಾ ಲೇಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಡೈರೆಕ್ಟ್ ರೆಸಾರ್ಟ್ ಹೋಗ್ತೀನಿ. ಬರ್ಬೇಕಾದ್ರೆ ಸೊ ವಾಪಸ್ ಚೆಕ್ಔಟ್ ಆಗ್ತೀವಲ್ಲ, ಅವಾಗ ನಾನು ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂರ್ತಿ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತ ಅನ್ಕೊಂಡಿದೀನಿ. ಅದೇನೋ ಒಂದ್ಸಲಿ ಆಬ್ವಿಯಸ್ಲಿ ಯಾರಾದ್ರೂ ಒಬ್ರು ಒಂದ್ ಮೈಂಡ್ ಫಿಕ್ಸ್ ಆದ್ರೆ, ಅದನ್ನ ಮಾಡ್ಬೇಕು ಅಂತ ಫಿಕ್ಸ್ ಆದ್ರೆ ಅದ್ ಮಾಡೋವರೆಗೂ ಬಿಡಲ್ಲ ನಾನು. ಅದೇ ತರ ಸೇಮ್ ಆಸ್ ಇಟ್ ಈಸ್ ನನ್ಗೂ ಹಂಗೆ ಅಭ್ಯಾಸ ಆಗ್ಬಿಟ್ಟೈತೆ. ಇವಾಗ ನನ್ಗೂ ಅಲ್ಲಿ ಹೋಗ್ಬೇಕು, ದೇವಸ್ಥಾನ ಹತ್ರ ನೋಡ್ಬೇಕು ಅಂತ ಏನೋ ತುಂಬಾ ಆಸೆ ಆಗ್ತಿದೆ. ಅದಕ್ಕೋಸ್ಕರ ಚೆಕ್ಔಟ್ ಆಗೋ ಟೈಮಲ್ಲಿ ಪಕ್ಕ ಹೋಗ್ತೀನಿ. ಅಂಡ್ ಈ ಔಟ್ಫಿಟ್ ಹೋಗಿದ ತಕ್ಷಣ ರೆಸಾರ್ಟ್ ಅಲ್ಲಿ ಚೇಂಜ್ ಮಾಡ್ಬಿಟ್ಟು ಬೇರೆ ಔಟ್ಫಿಟ್ ಹಾಕೋತೀನಿ. ಬಿಕಾಸ್ ಈ ಔಟ್ಫಿಟ್ ದೇವಸ್ಥಾನಕ್ಕೆ ಅಂತ ಮಾತ್ರ ಡಿಸೈಡ್ ಆಗಿರೋದು. ಹಂಗೆ ಈಗ ಏನ್ ಡಿಸೈಡ್ ಆಗಿರ್ತೀನೋ ಅದ್ರ ಮೇಲೆ ಸ್ಟಿಕ್ ಆಗಿರ್ತೀನಿ. ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೀನಿ ಈ ಔಟ್ಫಿಟ್ ಅಲ್ಲಿ, ಸಕ್ಕದಾಗಿದೆ. ಅವರಿಬ್ರು ಕೂಡ ಬಂದ್ರು, ತೇಜ್ ಬ್ರೋ ಮತ್ತೆ ಇಬ್ರು ಸಂಜೆ ಅವರು ಬಂದ್ರು. ಬ್ರೋ ವೆಲ್ಕಮ್ ಬ್ರೋ. ವೆಲ್ಕಮ್. ಇದೇನಿದು ಸ್ಪೆಷಲ್ ಇವತ್ತೇನಾರು ಹಬ್ಬನಾ ಬ್ರೋ? ಏನಾದ್ರು ಗುಡ್ ನ್ಯೂಸ್ ಕೊಟ್ರ ನೀವು? ಅಲ್ಲ ನೀವೇನಾದ್ರು ನಿಮ್ಮ ಇನ್ನೊಬ್ರು ಇದಾರಲ್ಲ ಅವ್ರೇನಾದ್ರು? ಆಯ್ತು ಬ್ರೋ ಬನ್ನಿ, ಅದಕ್ಕೇನ್ ಚೆನ್ನಾಗಿ ನೋಡ್ಕೊಂಡ್ರಾ? ಗೈಸ್ ಅವ್ರ ಕಾಲಿಗೆ ಅಷ್ಟು ಗಾಯ ಆಗಿದೆ, ಆದ್ರೂ ಅವರು ಗಾಡಿ ಓಡಿಸ್ತವ್ರ. ಗೈಸ್ ಅಟ್ ಪ್ರೆಸೆಂಟ್ ಇವಾಗ ರಾಮನಗರದಲ್ಲಿರೋದು.
ನಾನು ಮತ್ತೆ ತೇಜು ಬ್ರೋ ಇಲ್ಲಿ ಅಂಗಡಿ ತಿನ್ನೋಣ ಅಂತ ಬಂದಿರೋದು. ಮಾಡಿ ನಂಗೆ ಸ್ಪಾನ್ಸರ್ ಮಾಡಬೇಕು. ಸರಿ ವಾಪಸ್ ಬನ್ನಿ ಬ್ರಾ, ಏನ್ ಜಾಸ್ತಿ ಅಂದ್ರೆ 5 ರೂಪಾಯಿ ಖರ್ಚು ಮಾಡ್ತೀನಿ. ಮಾಡಿ 10 ಐಟಮ್ ಸರಿ ಮಾಡಿ. ನನಗೆ ಈ ಫಾರ್ಮಲ್ ಔಟ್ಫಿಟ್ ಫಸ್ಟ್ ಟೈಮ್ ಹಾಕಿರೋದು. ಹಾಕ್ಬಿಟ್ಟು ಏನೋ ಒಂಥರ ವಿಯರ್ಡ್ ಫೀಲಿಂಗು, ಅಂದ್ರೆ ಫಸ್ಟ್ ಟೈಮ್ ಹಾಕಿರೋದು. ಕ್ಯಾಶುವಲ್ ಅಲ್ವಾ ಬ್ರೋ ಇದು? ಇರ್ಬೇಕು ಬ್ರೋ, ಫಾರ್ಮಲ್ ಕ್ಯಾಶುವಲ್ ಅದು ಗೊತ್ತಿಲ್ಲ. ಕ್ಯಾಶುವಲ್ ಯಾವುದು ಫಾರ್ಮಲ್ ಯಾವುದು ಅಂತ ಗೊತ್ತಿಲ್ಲ. ಬಟ್ ಏನೋ ಹಾಕೊಂಡಿದ್ದೀನಿ, ಒಂಥರ ವಿಯರ್ಡ್ ಫೀಲಿಂಗು. ಚೆನ್ನಾಗಿ ಕಾಣಿಸ್ತಿದ್ದೀನೋ ಇಲ್ವೋ ಅನ್ನೋದು ಒಂದು ತಲೆ ನೋಡ್ತಾ ಇತ್ತು. 4 ಐಸ್ ಕ್ರೀಮ್ ತಗೊಂಡವ್ರೆ. ಅದೇನಾಗಿಲ್ಲ, ನಿಮಿಷ ಕೇಳಿ. ಇದು ನಿಮಗೆ, ಸಂಜೆಗೆ, ನಮ್ಮ ಅತ್ತಿಗೆಗೆ, ನಮ್ಮ ಅತ್ತಿಗೆ ಜೊತೆ ಇರೋ ನನಗ, ನಿಮ್ಮ ಅತ್ತಿಗೆ ಜೊತೆ ಇರೋ ನನಗ, ಅವ್ರ ಅತ್ತಿಗೆ ತಂಗಿಗೆ. ಕೈಸತ್ಗೆ ಜೊತೆ ಮಾತಾಡ್ತಾರೆ. ನಿತ್ಯಶ್ರೀ ಕೂಡ ಬಂದ್ರು. ಹಾಯ್. ಸೊ ಇವಾಗ ಅಲ್ಲಿ ಶರತ್ ಅವ್ರು ಕೂಡ ಬರ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಟೈಮ್ ಗೈಸ್ ಕಾರ್ ಪಾರ್ಕ್ ಮಾಡಿದ್ನಾ, ಕಣ್ಮುಚ್ಚ ಹಂಗ ಹೋಗಿ ಹಿಂಗ್ ಬರೋಷ್ಟಲ್ಲಿ ಅಯ್ಯೋ ಅದೆಲ್ಲೋದ್ರು ಕಾರ್ ತಗೊಂಡು. ತೇಜು ಬ್ರೋ ಬೇರೆ ಕರೆಕ್ಟಾಗಿ ಅಂದ್ರೆ ಓಡಿಸ್ತಾರೆ, ಬಟ್ ಎಕ್ಸಾಕ್ಟ್ ಆಗಿ ಓಡಿಸಲ್ಲ ಅವರು. ಕಾರ್ ತಗೊಂಡಿಗೆ ಎಲ್ಲೋದ್ರೂ ಗೊತ್ತಿಲ್ಲ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಬೌನ್ಸ್ ಬಿಸ್ಕೆಟ್ ತಿಂತಾ ಇದೀನಿ. ಚಿಕ್ಕ ವಯಸ್ಸಲ್ಲಿ ತಿಂತಿದ್ದು ಬೌನ್ಸ್ ಬಿಸ್ಕೆಟ್. ಒಂದು 5 ರೂಪಾಯಿಗೆ ಚಿಕ್ಕರೆ ಸಾಕು, ಏನೋ ಖುಷಿ, ಒಟ್ನಲ್ಲಿ ಹೆವಿ ಖುಷಿ. ಮತ್ತೆ ಬೌನ್ಸ್ ಬಿಸ್ಕೆಟ್ ತಿಂತಿದ್ದು. ಈಗಲೇ ಲೇಟ್ ಆಗೈತೆ, ಏನ್ ಮಾಡ್ತಾರೋ ಬ್ರಾ. ಕಾರ್ ದೇಪ್ಕೊಂಡು ಹೊಂಟೋಗ್ಬಿಡವ್ರೆ, ನನ್ನ ಕಾರ್ನೇ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಬ್ರೋ. ಮೊದ್ಲೇ ಅವರು ಗೈಸ್ ಎಲ್ಲೂ ನಮ್ಮ ತೇಜು ಬ್ರೋ. ಬಟ್ ಯಾರು ಚೆನ್ನಾಗಿ ಓಡಿಸ್ತಾರೆ. ಏನಾದ್ರು ಫೋನ್ ಬಂತು ಅಂದ್ರೆ ಈ ಕಿರತ ಕಾಫಿ ನೋಡಿದ್ದಿಲ್ಲ, ಯಾವ್ದೋ ಫೋನ್ ಬಂತು ಎತ್ತಿನ ಗಾಡಿ ಬಿಟ್ಟು ಹೊಡೈತಾರಲ್ಲ ಹಂಗೆ. ಯಾವ್ದಾರ ಫೋನ್ ಬಂತು ಅಂದ್ರೆ ಹಂಗೆ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. ಬ್ರೋ ತಗೊಂಡ್ರ ಬ್ರೋ ಅದನ್ನ? ಅದ್ಯಾಕೋ ನಮ್ ಕಾರ್ ತರ ಕಾಣ್ತೈತಾ ಅಲ್ಲಿ ನಿಂತಿರೋದು. ಫೋನ್ ಬೇರೆ ಎತ್ತುತ್ತಿಲ್ಲ ಗೈಸೂರು. ಹೌದು, ಏನೋ ಓಡಿಸ್ತಾರ ಅಂದ್ಬಿಟ್ರೆ ಏನೋ ಕೊಟ್ಬಿಡ್ಬೋದು. ಇವರು ಕಾರ್ ತಗೋತವ್ರೆ, ಇವ್ರಿಗೂ ಏನ್ ಗೊತ್ತಾ, ಫಸ್ಟ್ ಕಾರ್ ಏನ್ ತಗೋತಾರೋ ಅದು ಅವರೇ ಅದರಲ್ಲೇ ಕಲಿಬೇಕಂತೆ. ಆಲ್ ದ ಬೆಸ್ಟ್ ಬ್ರೋ, ಆಲ್ ದ ಬೆಸ್ಟ್. ಆ ಕಾರ್ ಅದು ಇಷ್ಟು ಪುಣ್ಯ ಮಾಡಿದ್ಯೋ. ಹಲೋ, ಎಲ್ಲಿದ್ದೀರಪ್ಪ ನೀವು? ಅಲ್ಲ, ನೀವ್ ಎಲ್ಲೋ ಐತೆ, ಎಲ್ಲಿದ್ದೀರ ಅಂತ ಗೊತ್ತಾದ್ರೆ ಅಲ್ವಾ. ಇವ್ರು ಯಾರು ಚಿಕ್ಕ ಪ್ರ್ಯಾಂಕ್ ಮಾಡಂಗ್ ಮಾಡ್ತಾರೆ. ಗೈಸ್ ಇವ್ರು ಯಾರು ಗೈಸ್? ಅಲ್ಲಿ ನನ್ನ ಕಾರಲ್ಲಿ ಐತೆ, ಏನೋ ಸೀರಿಯಸ್ ಆಗಿ ಗುದ್ದಿರೋ ತರ ಇದೆ. ಅಥವಾ ಇವ್ರು ಯಾರಾದ್ರೂ ಸಬ್ಸ್ಕ್ರೈಬರ್ ಸಿಕ್ಕಿರೋದಕ್ಕೆ ಏನಾದ್ರು ಹಿಂಗ ಆಡ್ತಾರ? ಏನ್ ಕತೆ? ಅಲ್ಲಿ ಸಂಧ್ಯಾ ಅವರು ವ್ಲಾಗ್ ಮಾಡ್ತಾರೆ. ಬ್ರಾ ಬ್ಲಾಗ್ ಅಲ್ಲಿ ನಿತೇಶ್ ಕಾಲಲ್ಲವ್ರೆ ಬಲಿತಾಳಿ, ಆಮೇಲೆ ಬಂದ್ಮೇಲೆ ಜ್ವರ ಮಾತಾಡ್ತಾರೆ. ಪಕ್ಕ ಸಬ್ಸ್ಕ್ರೈಬರ್ಸ್ ಗೈಸ್. ಈಗ ನಾನು ಒಂಚೂರು ಆಕ್ಟಿಂಗ್ ಮಾಡ ಬ್ರೋ, ನಮ್ಮ ಆಕ್ಟಿಂಗ್ ತೋರ್ಸೋಣ. ಅಯ್ಯೋ ಸೀರಿಯಸ್ ವಾಡದ ಮಕ್ಕ ಹಾಕ್ಬಿಡ್ರಿ ಬ್ರೋ. ಹೆಂಗ್ ಗುದ್ರಿ ಬ್ರೋ? ಎಲ್ಲಿ, ಯಾವ ಕಡೆ? ನಡ್ಕೊಂಡು ಹೋಗ್ತಾ ಇರೋ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಬ್ರೋ. ಹೊಡಿರಿ ಬ್ರೋ. ಅಲ್ಲ, ನನ್ನ ಸೈಡ್ ಅಲ್ಲೇ ನಡ್ಕೋಗ್ತಾ ಇದೆ, ಹೆಂಗ್ ಬ್ರೋ? ಸರಿ ಹೊಡಿರಿ ಬ್ರೋ, ಹೊಡಿರಿ ಬ್ರೋ. ಬ್ರೋ ಇನ್ನೊಂಚೂರು ಬಗ್ಗಿ ಬ್ರೋ, ಹೊಡಿರಿ ಬ್ರೋ. ಬ್ರೋ ಬಗ್ಸ್ತೀರಾ? ಅಲ್ಲ ಬ್ರೋ, ನಾನು ಪರ್ಮಿಷನ್ ಮಾಡ್ತಾ ಇದ್ದೀರಾ? ನಾನು ಫೋನ್ ಮಾಡ್ತೀನಿ. ಸರಿ, ಯಾರು ಮಾಡ್ತೀರಿ? ಮಾತಾಡಿ. ಅಯ್ಯೋ ತೇಜಾ, ಏನ್ ಆಕ್ಟಿಂಗ್ ತೇಜಾ. ಗೊತ್ತಾಗೋಯ್ತಲ್ಲಿ ಅವ್ರಲ್ಲಿ ನಂಗೆ ಗೊತ್ತಾಗಿದೆ. ಯಾವಾಗ ಗೊತ್ತಾ, ಅವ್ರಿಗೂ ಇನ್ನೂ ಕಾಲ್ ಕಟ್ಟೆ ಮಾಡಿಲ್ಲ. ಬರ್ಲಿ ತಾಳಿ ಅಂತ ನೀವ್ ಹೇಳಿದ್ರಿ. ಖತಮ್, ಬಾಯ್ ಟಾಟಾ. ಅಣ್ಣ ಬಗ್ಸರ್ ಹೊಡಿಯೋಣ. ಈಗ ಅವರು ನಾವ್ ಹೊಡಿಬೇಕು, ಬನ್ನಿ ಬ್ರೋ. ಅಲ್ಲ ಬ್ರೋ, ದೊಡ್ಡ ಶೂರ ಕರ್ಣ. ಅಲ್ಲ ಬ್ರೋ, ಪ್ರ್ಯಾಂಕರ್ಸ್ಗೆ ಪ್ರ್ಯಾಂಕ್ ಮಾಡಕ್ ಹೋಗ್ತಾರೆ ಬ್ರೋ. ಯಾರು ಬ್ರೋ ಇವರೆಲ್ಲ? ಚಿಕ್ಕ ಮಕ್ಳೆಲ್ಲ. ಅಯ್ಯೋ ಬ್ರೋ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ ಬ್ರೋ. ಯಾರು ಬ್ರೋ ಟ್ರೈನಿಂಗ್ ಅವ್ರದಾ? ಬ್ರೋ ಅವ್ರ ಟ್ರೈನಿಂಗ್ ಎಲ್ಲ ನಂಬೇಡಿ ಬ್ರೋ, ಅವ್ರದ್ದೆಲ್ಲ ಈಗಲೂ ಬರ್ತಾ ನಿಮ್ ಲಾಕ್ಸ್ ಎಲ್ಲ ನೋಡ್ಕೊಂಡ್ ಬಂದೆ ನಾನು. ಸೂಪರ್ ಬ್ರೋ, ಸೂಪರ್. ಥ್ಯಾಂಕ್ ಯು ಬ್ರೋ. ಅಯ್ಯೋ ನನ್ ಕಾರ್ ಬದುಕೈತೆ ಗುರು.
ಬ್ರೋ ನನ್ನ ಕಾರ್ ಬದುಕೈತೆ ಬ್ರೋ ನನ್ನ ಕಾರ್ ಬದುಕೈತೆ ಬ್ರೋ. ಇನ್ನು ಖುಷಿ ಪಡ್ತಾ ಇದೀನಿ ಬ್ರೋ. ಅಲ್ಲ ಬ್ರೋ ಅಂತ ಇರೋ ಎಕ್ಸ್ಪರ್ಟು, ಎಲ್ಲಿಗೂ ಮೇಲೆ ಎಕ್ಸ್ಪರ್ಟು ಬಿಡು. ಬ್ರೋ ಹೆಂಗ್ ಓಡಿಸ್ಬೇಕು ಅಂತ ಹೇಳ್ಕೊಟ್ಟಿನಿ ನಿಮ್ಗೆ. ನನ್ನ ಹೆಂಡ್ತಿನ ಮುಟ್ಬಿಟ್ರಲ್ಲ ಬ್ರೋ ನೀವು. ರೆಸಾರ್ಟಿಗೆ ರೀಚ್ ಆದೆ ಆ್ಯಂಡ್ ಇವಾಗ ನಾನು ಹೇಳ್ದಂಗೆ ಈ ಔಟ್ಫಿಟ್ಟಲ್ಲಿ ನನ್ನ ದೇವಸ್ಥಾನಕ್ಕೆ ಮಾತ್ರ ಹೋಗ್ಬೇಕಂತ ಇದ್ದಿದ್ದು. ಸೊ ಇವಾಗ ಈ ಔಟ್ಫಿಟ್ನ ಚೇಂಜ್ ಮಾಡ್ತೀನಿ. ದೇವ್ರು ನೋಡಕ್ಕೆ ಬಂದಿದ್ಯಲ್ಲ ಬ್ರೋ. ದೇವರು ಇನ್ನೂ ಕಾಣಿಸ್ತಲ್ಲ ಎಲ್ಲೋ. ಐ ಆಮ್ ಗಾಡ್ ಈಸ್ ಗ್ರೇಟ್ ಏನಂತೀರಾ ಅಷ್ಟೇ ಇಟ್ಕೊಳ್ಳಿ. ಸರಿ ಬಿಡಿ. ಈ ಒಂದು ಔಟ್ಫಿಟ್ನ ಚೇಂಜ್ ಮಾಡ್ಕೊಂಡು ಹೊಸ ಔಟ್ಫಿಟ್ಟಲ್ಲಿ ಬರ್ತೀನಿ. ಗೈಸ್ ಔಟ್ಫಿಟ್ ಡನ್, ಹೊಸ ಔಟ್ಫಿಟ್ ಹಾಕೊಂಡಾಯ್ತು. ಎಲ್ಲ ಇಲ್ಲಿ ನೋಡಿ ಹೆಂಗ್ ನೋಡ್ತವ್ರಂದ್ರೆ ನಾನೇನೋ ದೊಡ್ಡ ಸೆಲೆಬ್ರಿಟಿ. ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ 9 ಗಂಟೆಗೆ ನಾವು ಮಾಡಿದ್ದು ಆ್ಯಂಡ್ ಇವಾಗ ಎಷ್ಟು ಟೈಮ್ ಎಷ್ಟು ಬ್ರೋ 3:30. ಸೊ ಅವ್ರು ಇನ್ನೇನೋ ಕ್ಲೋಸಿಂಗ್ ಟೈಮ್ ಇತ್ತು, ನಾವೇ ಲಾಸ್ಟು. ಈಗ ಹೋಗಿ ಊಟ ಮಾಡೋಣ ಅಂತ ಹೋಗ್ತಿದೀವಿ. ಬಿರಿಯಾನಿ ಕೊಟ್ಟವ್ರೆ. ಇದೇನೋ ಹೆಸರು ಚಿಕನ್ ಗೊಜ್ಜು, ಅದೊಂದು ಚಿಕನ್ ಪಪ್ಪಾಯ ಇದನ್ನೆಲ್ಲ ಕೊಟ್ಟವ್ರೆ. ಇವಾಗ ಊಟ ಮಾಡುವ. I'm grateful, oh yeah, able, oh yeah, I'm stable, oh yeah, no label, oh yeah, you know me, I have only a path. ಗೈಸ್ ಅಪ್ಪ ವಾಯ್ಸ್ ಎಲ್ಲ ಹೊಂಟೋಗ್ಬಿಟ್ಟೈತೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ. ಈಗೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ನೆಮ್ಮದಿಯಿಂದ ರೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಹೇಳಿದ್ದೆ ಈಗ ಯೂಟ್ಯೂಬ್ ಕಮೆಂಟಲ್ಲಿ ಅದನ್ನು ವಾಪಸ್ ರಿಪ್ಲೈ ಮಾಡಬೇಕು ಅನ್ನೋ ಯಾವುದಾದ್ರೂ ಕಮೆಂಟ್ ಇದ್ದರೆ ನಾನು ಆ ಕಮೆಂಟಿಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ ಫೈನಲಿ ಆ ಒಂದು ಕಮೆಂಟಿಗೆ ರಿಪ್ಲೈ ಕೊಡೋಣ. ಒಂದು ಒಳ್ಳೆ ಕಮೆಂಟ್ ಇದೆ, ಓದ್ತೀನಿ ನೋಡಿ. ಹಾಯ್ ಅಣ್ಣ, ನಾವು ಉತ್ತರ ಕರ್ನಾಟಕ ಬಾಗಲಕೋಟೆಯಿಂದ. ನಿಮ್ಮ ವೀಡಿಯೋಸ್ ಚೆನ್ನಾಗಿರುತ್ತೆ ಅಣ್ಣ. ನಿಮ್ಮ ಲೈಫಲ್ಲಿ ನಿಮಗೆ ಯಾರು ಒಂದು ರೋಲ್ ಮಾಡಲ್ ಅಣ್ಣ. ನಿಮ್ಮ ಫ್ಯಾಮಿಲಿಯಲ್ಲಿ ಬಿಟ್ಟು ಅವ್ರು ನಿಮಗೆ ಯಾರ ಥರ ಇರಬೇಕಿತ್ತು ಅಂತ ಆಸೆ ಇದೆ. ನೀವು ನಮ್ಮ ಭಾಷೆ ಮಾತಾಡೋದು ರಿಯಲಿ ಚೆನ್ನಾಗಿದೆ. ನೀವು ಕಲಿತೀರ ಅಣ್ಣ. ಆಲ್ ದ ಬೆಸ್ಟ್ ಅಣ್ಣ ಫಾರ್ ಯುವರ್ ಆಲ್ ವಿಡಿಯೋಸ್ ವಿಚ್ ಕಮ್ಸ್ ವಿತ್ ಆ್ಯನ್ ಫ್ಯೂಚರ್. ವಿ ಆಲ್ ಲವ್ ಯು ಬ್ರೋ. ಥ್ಯಾಂಕ್ ಯು ಸೌಮ್ಯ ಅಂಗಡಿ ಅವರೇ. ಅವ್ರ ಹೆಸರು ಬಂದ್ಬಿಟ್ಟು ಸೌಮ್ಯ ಅಂಗಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ. ನಾನಿರೋದೇ ನಿಮ್ಮೆಲ್ರಿಗೂ ಖುಷಿ ಪಡ್ಸೋಕ್ಕೆ ಆ್ಯಂಡ್ ನಿಮಗೆ ಖುಷಿ ಪಡ್ಸೋಕ್ಕೆ. ಫ್ಯಾಮಿಲಿಲಿ ಬಿಟ್ಟು ರೋಲ್ ಮಾಡಲ್ ಬಂದ್ಬಿಟ್ಟು ಸೊ ನಾನು ಈ ಫೀಲ್ಡ್ಗೆ ಅಂದರೆ ನಾನು ಈ ಫೀಲ್ಡೇ ಅಂತಲ್ಲ, ಸೊ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ. ಸೊ ನಾನು ಒಳ್ಳೆ ಹೆಸರು ಮಾಡಬೇಕು, ಹೆಸರಂತೂ ಮಾಡಲೇಬೇಕು ಫಿಕ್ಸ್ ಆಗಿದ್ದೆ. ಸೊ ಹೆಸರು ಮಾಡಬೇಕು ಅನ್ನೋ ಮೈಂಡ್ ಫಿಕ್ಸ್ ಆಗಿದ್ದು 10th ಸ್ಟಾರ್ಟ್ ಆಗಿದ್ದು. ಸೊ ಇನ್ಸ್ಪಿರೇಷನ್ ಅಥವಾ ಸ್ಟಾರ್ಟ್ ಆಗಿದ್ದು ಯಾರಿಂದ ಅಂದರೆ ಚಂದನ್ ಶೆಟ್ಟಿ ಅವರಿಂದ. ಬಿಗ್ ಬಾಸ್ ಸೀಸನ್ 5 ಇದ್ದರು, ಒಳ್ಳೊಳ್ಳೆ ಸಾಂಗ್ ಬರೀತಿದ್ರು. ಆ್ಯಂಡ್ ಆ ಸೀಸನ್ ಕ್ರೇಜಿ ಸೀಸನ್ನು ನನ್ನ ಒಂದು ಮೈಂಡ್ ಸೆಟ್ಟು ಮನಸ್ಥಿತಿ ಎಲ್ಲನೂ ಚೇಂಜ್ ಮಾಡಿದಂಥ ಸೀಸನ್ ಅದು. ಆ್ಯಂಡ್ ನನ್ನ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸೊ ನಾನಂದರೆ ಹೆಸರು ಮಾಡಲೇಬೇಕು ಅನ್ನೋ ಒಂದು ದಾರಿ ಹಿಡಿದಿದ್ದು ಚಂದನ್ ಶೆಟ್ಟಿ ಅವರಿಂದ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು. ಇನ್ನೊಂದು ಬ್ಯೂಟಿಫುಲ್ ಕಮೆಂಟು ರಾಧಿಕಾ ಜಾನು ಅವ್ರು ಹೇಳಿರೋದು. ಏನೆಂದು ಹೇಳೋದು ನಿಮ್ಮ ಆತ್ಮೀಯ ಕುಟುಂಬವ ಕುರಿತು ಕಾಳಜಿ ತೋರೋ ಅಪ್ಪ ಮಮತೆ ಜೊತೆ ಜವಾಬ್ದಾರಿ ಮರೆಯದ ಅಮ್ಮ. ಅಪ್ಪ ಅಮ್ಮನಿಗೆ ತಕ್ಕಂಥ ಮಗ. ನಿಮಗೆ ದೇವರ ವರವೋ ಅಥವಾ ಅದೃಷ್ಟನೋ ಕಾಣೆ. ಸ್ವಂತ ತಂಗಿಯ ಪ್ರೀತಿ ತೋರೋ ಭವಿತಾ. ಸ್ವಲ್ಪ ಕೀಟಲೆ ಮಾಡೋ ಚಿರಂತ. ಹಾಗೆಯೇ ಮಧು ಆಂಟಿಗೆ ಆತ್ಮೀಯವಾದ ತಂಗಿ ರತ್ನ ಅವರು ಹಾಗೂ ಅವರ ಪತಿ ದೇವರು. ಅವರಿಬ್ಬರ ಪ್ರೀತಿ ಈಗಲೂ ನೋಡೋಕ್ಕೆ ತುಂಬ ಚೆನ್ನಾಗಿ ಇಷ್ಟ ಇಲ್ಲ. ಅದು ತುಂಬ ಏನೇನೋ ಗುಲಾಬಿತ್ತು ಗುರು, ತುಂಬ ಚಂದ. ಇಷ್ಟೆಲ್ಲ ಪ್ರೀತಿಯ ಪಡೆದ ಸುದೀಪ್ ಅವರೇ, ನೀವೇ ಅದೃಷ್ಟವಂತರು. ವಾ ಎಂಥ ಕಮೆಂಟು ಮಾರ್ಯ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಈ ಒಂದು ಕಮೆಂಟ್ ನೋಡಿ. ಆ್ಯಂಡ್ ಆಬ್ವಿಯಸ್ಲಿ ವ್ಲಾಗ್ ನಮ್ಮ ಅಪ್ಪ ಎಲ್ಲರೂ ನೋಡ್ತಿರ್ತಾರೆ, ನಮ್ಮ ಫ್ಯಾಮಿಲಿ ಬಬಿತಾ ಫ್ಯಾಮಿಲಿ ಎಲ್ಲರೂ ನೋಡ್ತಿರ್ತಾರೆ. ಆಬ್ವಿಯಸ್ಲಿ ಈ ಒಂದು ಪದನ ಈ ಒಂದು ಹೇಳಿರೋ ಮಾತು ಕೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಗೈಸ್. ಏನೋ ಒಂಥರ ಒಳ್ಳೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ಹೇಳ್ತೀನಿ ಕೇಳಿ. ಸೊ ನೀವು ಪ್ರತಿದಿನವೂ ಒಂದು ಒಳ್ಳೆ ಕಮೆಂಟ್ ಹಾಕಿ. ನಾನು ಅವ್ರ ಅಂದರೆ ಒಳ್ಳೊಳ್ಳೆ ಕಮೆಂಟ್ ಅಂದರೆ ನಿಮ್ಗೆ ಏನು ಅನಿಸುತ್ತೋ ನೀವು ವ್ಲಾಗ್ ನೋಡಿ. ವ್ಲಾಗಲ್ಲಿ ಏನಾದರೂ ತುಂಬ ಇಷ್ಟ ಆಯಿತಾ, ಏನಾದರೂ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಸೊ ನೀವು ಈಗ ನಾನು ಪ್ರತಿದಿನ ಒಂದು ಅನ್ಕೊಂಡ್ಬಿಟ್ಟಿದ್ದೀನಿ ಹೆಂಗಂದರೆ ಒಂದು ಹಿಂಗೆ ಹೋಗಬೇಕು. ಸೊ ಲಾಸ್ಟ್ ಅಂತ ಬಂದರೆ ಈಗ ಸ್ಟಾರ್ಟಿಂಗಲ್ಲಿ ವೆಲ್ಕಮಿಂಗ್ ಕೊಟ್ಟ ಮೇಲೆ ಕಾಮಿಡಿ ಇರಬೇಕು, ಡ್ಯಾನ್ಸ್ ಇರಬೇಕು, ಹಾಡು ಹೇಳೋದು ಇರಬೇಕು, ಒಂದು ವ್ಲಾಗಲ್ಲಿ ಪೂರ್ತಿ ಇರಬೇಕು. ಲಾಸ್ಟ್ ನಾನು ನೀವು ಹೇಳಿರೋ ಒಂದು ಕಮೆಂಟ್ನ ನಾನು ಡೈಲಿ ಓದೋಕ್ಕಾಗಿಲ್ಲ ಅಂದರೂ ಕೂಡ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಡೈಲಿ ಕಮೆಂಟ್ ಓದೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಮೆಂಟ್ ಹಾಕಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಾಧಿಕಾ ಜಾನ್ ಅವರೇ. ಇಷ್ಟೊಂದು ದೊಡ್ಡ ಕಮೆಂಟು ಆ್ಯಂಡ್ ತುಂಬ ಸ್ವೀಟ್ ಕಮೆಂಟ್, ತುಂಬ ಕ್ಯೂಟ್ ಕಮೆಂಟ್. ಥ್ಯಾಂಕ್ ಯು ಸೊ ಮಚ್. ನೋಡ್ತಾ ಇರಿ, ಖುಷಿಯಾಗಿರಿ ಅಷ್ಟೇ. ಇಲ್ಲಿ ಕುತ್ಕೊಂಡು ನಾನು ಕಮೆಂಟ್ ಎಲ್ಲ ಓದ್ತಿದ್ನ. ಈ ಕಪ್ಪೆ ಯಪ್ಪ ದೇವರೇ, ಈ ಕಪ್ಪೆ ಏನು ಮಾಡ್ತು ಅಂದರೆ ಚಪ್ಪಲಿ ಒಳಗಡೆ ಬಂದ್ಬಿಡ್ತು ಗುರು.
ಯಪ್ಪೋ ದೇವ್ರೆ, ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು. ಒಂದೇ ಸಲ ಎದ್ದು ಬಂದ್ಬಿಟ್ಟೆ. ಇಂಪನ ಚೌಡಯ್ಯ ಅವ್ರು ಹೇಳಿದ್ದಾರೆ, ಮೆನ್ಷನ್ ಮೀ ಇನ್ ದ ಬ್ಲಾಗ್. ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಐ ಗೆಸ್ 11th July ಆ್ಯಂಡ್ ಹೋಪ್ ವಿಲ್ ಗೆಟ್ 100K ಸಬ್ಸ್ ಇನ್ ಯೂಟ್ಯೂಬ್. ನಿಮ್ಮ ಗೆಸ್ಸಾಗೇ ಇರಲಿ, ಅದು ಕರೆಕ್ಟ್ ಆಗಿರುತ್ತೋ ತಪ್ಪಾಗಿರುತ್ತೋ ನೆಕ್ಸ್ಟ್ ಒನ್. ಬಟ್ ಗೆಸ್ಸಾಗೇ ಇರಲಿ. ಅಂದರೆ ನನ್ನ ಬರ್ಡೇ ಡೇಟು ಯಾವಾಗಂತ ನಿಮಗೆ ಎಲ್ರಿಗೂ ಗೊತ್ತಾದಾಗ, ಸೊ ದಟ್ ಪರ್ಫೆಕ್ಟಾಗಿ ಆನ್ಸರ್ ಮಾಡಿರೋರಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಗುರು, ಕರೆಕ್ಟಾಗಿ ಆನ್ಸರ್ ಮಾಡಿದೆ ಅಂತ ಒಂದು ಒಳ್ಳೆ ಖುಷಿ ಸಿಗುತ್ತಲ್ಲ, ಆ ಖುಷಿ ನೋಡಬೇಕು ನಾನು. ಇಫ್ ಅಕಸ್ಮಾತ್ ಏನಾದರೂ ಈಗ ನೀವು ನನ್ನ ಬರ್ಡೇ ಡೇಟ್ನ ಗೆಸ್ ಮಾಡಿದ್ದೀರ ಅನ್ಕೊಳ್ಳಿ. ಸೊ ನಾನು ಇನ್ನೂ ರಿವೀಲ್ ಮಾಡಿಲ್ಲ ನನ್ನ ಬರ್ಡೇ ಡೇಟ್. ಕೆಲವರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ. ಸೊ ನನ್ನ ಬರ್ಡೇ ಡೇಟು ಗೊತ್ತಿರುತ್ತೆ ಅನ್ಕೊಳ್ಳಿ. ನಾನು ಬರ್ತ್ಡೇ ಡೇಟ್ ಬಂದಾಗ ಆಬ್ವಿಯಸ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ ಯಾವಾಗ ಬರ್ಡೇ ಅಂದ್ಬಿಟ್ಟು. ಆ ದಿನ ಆ ಡೇಟು ಏನಾದರೂ ನೀವು ಮುಂಚೆನೇ ಕರೆಕ್ಟಾಗಿ ಏನಾದರೂ ಪರ್ಫೆಕ್ಟಾಗಿ ಉತ್ತರ ಕೊಟ್ಟಿದೆ ಅಂತ ನಿಮ್ಗೆ ಅನಿಸಿದರೆ, ಒಂದು ಜಸ್ಟ್ ಹಂಗೆ ಖುಷಿಯಾಗಿರೋ ಒಂದು ವಿಡಿಯೋ ಮಾಡಿ ನನ್ನ DM-ಗೆ, ಇನ್ಸ್ಟಾಗ್ರಾಮ್ DM-ಗೆ ಕಳಿಸಿ. ನಾನು ಅದನ್ನು ಯೂಟ್ಯೂಬ್ ಬ್ಲಾಗ್ಸಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ ಈ ಒಂದು ಕಾನ್ಸೆಪ್ಟ್, ಚೆನ್ನಾಗಿದೆ. ಸಿಂಪಲ್, ನನ್ನ ಬರ್ತ್ಡೇ ಡೇಟ್ನ ಗೆಸ್ ಮಾಡಿ ಇಟ್ಕೊಂಡಿರಿ. ನನ್ನ ಬರ್ತ್ಡೇ ಡೇಟ್ನ ನಿಮಗೆ ರಿವೀಲ್ ಮಾಡೋದ್ಮೇಲೆ ಆ ಒಂದು ಡೇಟು ನೀವು ಪಕ್ಕ ಕನ್ಫರ್ಮ್ ಆಗಿ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಅಂದರೆ ಒಂದು ವೀಡಿಯೋ ಮಾಡಿ, ಚಿಕ್ಕದಾಗಿ ಒಂದು 5 ಸೆಕೆಂಡ್ ವೀಡಿಯೋ ಇದ್ರೂ ಪರವಾಗಿಲ್ಲ, ಒಂದು 10 ಸೆಕೆಂಡ್ ವೀಡಿಯೋ ಇದ್ರೂ ಪರವಾಗಿಲ್ಲ, ನೀವು ವೀಡಿಯೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ DM-ಅಲ್ಲಿ ಅವತ್ತಿನ ದಿನ ದೇವರಾಣೆ ಕಳ್ಸೋಕೆ ಹೋಗ್ಬೇಡಿ, ಬರ್ತ್ಡೇ ದಿನ ಕಳ್ಸೋಕೆ ಹೋಗ್ಬೇಡಿ, ಅದ್ರ ನೆಕ್ಸ್ಟ್ ದಿನ ಕಳಿಸಿ. ಬಿಕಾಸ್ ತುಂಬ ಲಾಟ್ಸ್ ಆಫ್ ಮೆಸೇಜ್ ಬಂದಿರುತ್ತೆ. ಬರ್ತ್ಡೇ ದಿನ ಕಳ್ಸೋಕೆ ಹೋಗ್ಬೇಡಿ, ಅದ್ರ ನೆಕ್ಸ್ಟ್ ದಿನ ಕಳಿಸಿ. ಆ್ಯಂಡ್ ನಾನು ಅದನ್ನು ಯೂಟ್ಯೂಬ್ ಬ್ಲಾಗ್ಸಲ್ಲಿ ಹಾಕ್ತೀನಿ ಖಂಡಿತ. ಒಂದು 5 ಸೆಕೆಂಡ್ ಆಗಲಿ, 10 ಸೆಕೆಂಡ್ ಆಗಲಿ, ಒಂದು 5-10 ಜನ ಕಳಿಸಿದ್ರು ಪ್ರತಿದಿನ ಆದರೂ ಅಷ್ಟೇ ಒಂದು 5 ಜನದಾದ್ರೂ ಹಾಕ್ತೀನಿ. ಹೋಪ್ ಫಾರ್ ಬೆಸ್ಟ್. ನೋಡೋಣ ಈ ಒಂದು ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ವಿಲ್ ಟ್ರೈ ಇಟ್. ಆ್ಯಂಡ್ ನೀವು ಕೂಡ ಮಾಡಿ. ಥ್ಯಾಂಕ್ ಯು. ವೇಟಿಂಗ್ ಫಾರ್ ದಿಸ್ ಒನ್. ನೋಡೋಣ ಗೈಸ್, ಇದೇ ಥರ ಕಮೆಂಟ್ ಮಾಡ್ತೀರಿ ಆ್ಯಂಡ್ ಓದ್ತಾ ಇರ್ತೀನಿ. ಪ್ರತಿದಿನ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದೊಳ್ಳೆ ಪಾಸಿಟಿವ್ ಕಮೆಂಟ್, ಒಂದೊಳ್ಳೆ ಕಮೆಂಟ್ಗೆ ಖಂಡಿತ ರಿಪ್ಲೈ ಕೊಡ್ತಾ ಇರ್ತೀನಿ. ನಾನು ಡೈಲಿ ರಿಪ್ಲೈ ಕೊಡ್ತೀನಿ ಆ್ಯಂಡ್ ಕೊಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ಇವತ್ತು ವೀಡಿಯೋ ಇದ್ದಿಷ್ಟೇ. ಸೊ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ ಪ್ರೆಸೆಂಟ್ ರೆಸಾರ್ಟಲ್ಲಿದ್ದೀನಿ. ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್ ಗೈಸ್. ಬಾಯ್, ಟೇಕ್ ಕೇರ್, ಮಚ್ ಲವ್. ಆ್ಯಂಡ್ ಡೈಲಿ ವ್ಲಾಗ್ ಅಂದಮೇಲೆ ಇದೇ ಇರುತ್ತೆ, ಚಾಲೆಂಜಸ್ ವ್ಲಾಗ್ ಅಂದಮೇಲೆ ಅದೇ ಇರುತ್ತೆ. ಡೈಲಿ ವ್ಲಾಗ್ಸ್ ಜೊತೆಗೆ ಚಾಲೆಂಜಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಪ್ರ್ಯಾಂಕ್ ವೀಡಿಯೋಸ್. ಸೊ ಪ್ರತಿದಿನವೂ ಕೂಡ ನಾನು ಡೈಲಿ ಚಾಲೆಂಜು, ಡೈಲಿ ಪ್ರ್ಯಾಂಕು, ಡೈಲಿ ಇದನ್ನು ಮಾಡೋಕ್ಕಾಗಲ್ಲ. ಸೊ ಡೈಲಿ ವ್ಲಾಗ್ಸ್ ಜೊತೆಗೆ ಕೆಲವು ಸೆಂಟ್ರಲ್ಲಿ ಚಾಲೆಂಜಸ್ಸು ಆ್ಯಂಡ್ ಪ್ರ್ಯಾಂಕ್ ವೀಡಿಯೋ ಆ್ಯಂಡ್ ಹೋಪ್ ಫಾರ್ ಬೆಸ್ಟ್. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್ ಗೈಸ್.